ನಮ್ಮ ಕರ್ತವ್ಯ ಇದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸರ್ಕಾರಿ ಆಸ್ಪತ್ರೆ ನಂಬಿ ಬರೋದೇನಂದ್ರೆ ಜನಗಳು, ಹಳ್ಳಿಗಾಡಿನ ಜನಗಳು, ಬಡವರು ಬರೋದು. ಈಗ ದುಡ್ಡಿರೋರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅವ್ರಿಗೆ ನಾವು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಸರ್ ಬಹಳ ಇದಾಗುತ್ತೆ. ಸರಿ ಕರೆದ್ರೂ ಬಂದಿಲ್ಲ ಸರ್. ಇನ್ನ ಏನ್ ಮಾಡ್ಬೇಕು ಆಗ್ಲಿಂದ ಕಾಯ್ತಾ ಇಲ್ಲ ಬರ್ತಾನೆ ಇಲ್ಲ. 3-4 ಸರಿ ಹೋಗಿ ಕರ್ದಿದೀವಿ. ಬರ್ತೀನಿ ಒಂದ್ ನಿಮಿಷ ಹಾಕ್ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಜಾಸ್ತಿ ಸುಸ್ತಾಗ್ಬಿಟ್ಟವ್ರೆ. ಕರೆದು ಒಂದು 10 ನಿಮಿಷ ಆದ್ಮೇಲೆ ಅವ್ರು ಬರ್ತಾರೆ. ಅಂದ್ರೆ ಎಲ್ಲಾ ಕಡೆ ನೋಡ್ಬೇಕಾಗುತ್ತೆ. ಅವ್ರಿಗೂ ನೋಡ್ಬೇಕು, ಇವ್ರಿಗೂ ನೋಡ್ಬೇಕು. ಅದರ ನಾನು ಹೇಳೋದಂದ್ರೆ ಹಳ್ಳಿ ಸುತ್ತಮುತ್ತಲ ಹಳ್ಳಿಗಳಿಂದ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಗೊತ್ತಾಗಲ್ಲ. ಬಂದವರಿಗೆಲ್ಲ ಅನುಕೂಲ ಮಾಡ್ತೀವಿ. ಅಲ್ಲ ಈಗ ನಾನೇ ತೋರಿಸ್ತೀನಿ ಬನ್ನಿ. ಈಗ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ 3-4 ಜನ ಸಿಸ್ಟರ್ಗಳು, ನರ್ಸ್ಗಳು ಅವಶ್ಯಕತೆ ಇದೆ. ಪ್ಲಸ್ ಮಹಿಳಾ ವೈದ್ಯರೇ ಇಲ್ಲ ಅಂದ್ರೆ ಮಹಿಳೆಯರು ಈಗ ಇಲ್ಲಿ ಅವರ ಸಮಸ್ಯೆಗಳು ಬರ್ತಾರ. ನನಗೊಂದು ಡೆಪ್ಯುಟೇಷನ್ ಯಾರಿದ್ದಾರೆ ಡಾಕ್ಟರ್? ಲೇಡೀಸ್ ಡಾಕ್ಟರ್ ಯಾರಿಲ್ಲ. ಮಹಿಳಾ ವೈದ್ಯರು ಬೇಕಲ್ವಾ ಒಬ್ರು? ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಹಿಳಾ ಆರೋಗ್ಯ, ಈಗ ಹೆಣ್ಮಕ್ಳು ಲೇಡೀಸ್ಗೆ ಅವ್ರಿಗೆ ಕೆಲವು ಸಮಸ್ಯೆಗಳು ಮಹಿಳಾ ಡಾಕ್ಟರ್ ಹತ್ರನೇ ಅವರು ಅತಿ ಅವಶ್ಯಕತೆ ಬೇಕೇ ಬೇಕಾಗ್ತದೆ. ಎಲ್ಲ ನಮ್ಮ ಡಾಕ್ಟರ್ 300 ಜನ ಬಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದಿಂದ ಒಬ್ಬ ಡಾಕ್ಟರ್ ಹೆಂಗ್ ಮೇಂಟೈನ್ ಮಾಡ್ತಾರೆ? ಯಾರು? ನನಗೆ ಡೆಪ್ಯುಟೇಷನ್ ಹಾಕಿದ್ದೀನಿ. ನಿಮ್ಗೆ ಡೆಪ್ಯುಟೇಷನ್ ಹಾಕಿದ್ದೀರಾ? ಈಗ ಇದು ಒಂದೇ ಕೊಠಡಿ ಇಟ್ಕೊಂಡಿದ್ದೀರಾ, ಮತ್ತೆ ಇನ್ನೊಂದು ಕೊಠಡಿ ಮಾಡ್ಬೋದಲ್ಲ, ಡೈವರ್ಟ್ ಮಾಡ್ಬೋದು. ಅಂದ್ರೆ ಇಬ್ರಿಗೂ ಒಂದೇ ಹತ್ರ ನೋಡಿಬಿಟ್ರೆ ಅನುಕೂಲ ಆಗುತ್ತೆ ಅಂತ ನಾವು ನವೀನ್ ಡಾಕ್ಟರ್ ಸೇರಿ ಒಂದೇ ಹತ್ರ ಕೊಟ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು. ಔಷಧಿಗಳೆಲ್ಲ ಹೆಂಗ್ ಕೊಡ್ತಾ ಇದ್ದೀರಾ? ಔಷಧಿ ಇಲ್ಲೇ ಕೊಡ್ತೀವಿ. ಫಾರ್ಮಸಿ ಒಳಗಡೆ ಕೊಡ್ತೀವಿ. BP, ಶುಗರ್ ಎಲ್ಲ ಅವೈಲೇಬಲ್ ಇದೆ. ಏನು ತೊಂದರೆ ಇಲ್ಲ. ಎಷ್ಟೊತ್ತು ಮಕ್ಕಳನ್ನ ಹಿಡ್ಕೊಂಡು ಗರ್ಭಿಣಿಯರು ಅಂದ್ರೆ ಇಲ್ಲಿ ಡಿ ಗ್ರೂಪ್ ಒಬ್ಬರೇ ಇರ್ತಾರೆ ಬೆಳಿಗ್ಗೆ, ಮತ್ತೆ ನೈಟ್ ಒಬ್ಬರು ಇರ್ತಾರೆ. ಇಬ್ಬರು ಡಿ ಗ್ರೂಪ್ ಇರ್ತಾರೆ. ಸ್ಟಾಫ್ ನರ್ಸು ಇವತ್ತು ಅಲ್ಲಿ ಇಮ್ಯುನೈಸೇಷನ್ ಒಬ್ಬರಿಗೆ, ಅಲ್ಲಿ ಇಂಜೆಕ್ಷನ್ ಒಬ್ರು ಇದ್ದಾರೆ. ಒಬ್ರು ಇಂಜೆಕ್ಷನ್ ಕ್ಯೂ ನಿಂತ್ಕೊಂಡು ಎಷ್ಟೊತ್ತು ಅಂತ ಒಬ್ಬರು ಹಂಗೆ ಅದನ್ನ ಮಾಡ್ಬೇಕಲ್ವಾ? ಇದು ತಾಲೂಕು ಕೇಂದ್ರ ಆಗಿದೆ ಈಗ. ಎಲ್ಲ ತಾಲೂಕು ಅದು ಹಾಸ್ಪಿಟಲ್ ಅಲ್ಲ, ಎಲ್ಲಿ ಇನ್ನೂ ಓಪನ್ ಆಗಿಲ್ಲಲ್ಲ? ಇನ್ನೂ ಆಗಿಲ್ಲ. ಆಗೋದು ಯಾವಾಗ? ಅಲ್ಲಿವರೆಗೂ ನಮ್ಮ ಮಾಹಿತಿ ಅದು ಹೊಸದು ಹಾಸ್ಪಿಟ್ಲ್ ಓಪನ್ ಆದಾಗ ಅದು ಬೇರೆ ವಿಚಾರ. ಈಗ ಇರೋದು ಜನ ಹಳ್ಳಿಗಳಿಂದ ಬರೋದಿಲ್ವಲ್ಲ ಸರ್? ನೀವು ಬನ್ನಿ, ನಿಮ್ಗೆ ತೋರಿಸ್ತೀನಿ ಅದನ್ನು ನಾನು. ಯಾಕಂದರೆ ಇದು ಸಲ ಮಾಡಿ ಈ ಕಡೆ ನೋಡಿ. ಅವ್ರು ಅವಾಗಿಂದ ಕಾಯ್ತು ಹಾಕಿದ್ರಮ್ಮ. ಹಾಂ ನೋಡಿ. ಅದೇ ನಮಸ್ತೆ ಅಮ್ಮ. ಯಾಕಂದರೆ ಇವೆಲ್ಲ ನೋಡಿ, ಎಲ್ಲ ಸ್ವಲ್ಪ ಅಟ್ಲೀಸ್ಟ್ ಬಂದಾಗ ಅವ್ರಿಗೆ ಹೇಳ್ಬಿಟ್ಟು ಕ್ಲೀನಿಂಗ್ ಮಾಡಿಸಿರಿ. ಟಾಯ್ಲೆಟ್ ಆಗಲೇ ಒಳಗಡೆ ಅಲ್ಲಿ ನಿಂತ್ಕೊಳಕ್ಕಾಗಲಿಲ್ಲ. ಪೇಷಂಟ್ಸ್ಗಳಾಗಲಿ ಯಾರನ್ನ ಬಂದಾಗಲಿ ನೋಡಿ, ಇದೆಲ್ಲ ಸ್ವಲ್ಪ ಡೋರ್ ಲಾಕ್ ಇಲ್ಲ. ಆಗಲೇ ನಾವು ಚೆಕ್ ಮಾಡೋಕೆ ಒಳಗಡೆ ಹೋದಾಗ ಪಾಪ ಅಮ್ಮವ್ರು, ಮಹಿಳೆಯರು ಹೆಂಗೆ ಹೋಗ್ತಾರೆ ಹೇಳಿ? ನಾನು ಹೇಳೋದು ಏನು ಗೊತ್ತಾ, ಸರ್ಕಾರಿ ಆಸ್ಪತ್ರೆ ಸವಲತ್ತುಗಳು ಕೊಡಬೇಕು ಅಂತ ಹೇಳಿದರೆ DHO ಅವ್ರ ನಂಬರ್ ತೊಗೊಳ್ಳಿ. ಒಂದು ನಿಮಿಷ DHO ಅವ್ರ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಈಗ ಯಾರೇ ಆರೋಗ್ಯ ಸಚಿವರಾದರೂ ನಾನು ಈ ಸಮಸ್ಯೆನ, ಯಾಕಂದರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂಟ್ಕೊಂಡಂತೆ ಇರೋವಂಥದ್ದು. ನಮ್ಮದು ಸುತ್ತಮುತ್ತಲು ಎಲ್ಲ ತಾಲೂಕು ಕೇಂದ್ರಗಳು, ತಾಲೂಕುಗಳ ಮಧ್ಯೆ ಇವತ್ತು ಘೋಷಣೆ ಮಾಡಿ ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಂಬ್ಕೊಂಡು ಬರುವಂಥದ್ದು ಹಳ್ಳಿ ಜನಗಳು. ಆರೋಗ್ಯ ಸಮಸ್ಯೆಗಳು ಈಗ ನೀವು ನೋಡಿ, ನಾವು ನಿಂತ್ಕೊಂಡ್ರೆ ಇಲ್ಲಿ ಟಾಯ್ಲೆಟ್ ಸ್ಮೆಲ್ ಏನಿದೆ ಅದು ಯೂರಿನರಿ ಸ್ಮೆಲ್ಸ್ ಬರ್ತಾ ಇದೆ. ನಮಗೆ ಬೆಳಿಗ್ಗೆ ಒಬ್ಬರು ಇರ್ತಾರೆ, ನಾವೇನು ಮಾಡೋದು ನೋಡಿ, ಎಲ್ಲ ನೀವೇ ನೋಡಿ. ಅದು ಏನು ಎಲ್ಲ ಈಗ ಇದನ್ನ ಇಲ್ಲಿ ನೋಡಿ, ಇದು ನೆಬುಲೇಷನ್. ಇದನ್ನ ಹಾಕ್ತೀರಾ ಸರ್? ಇದ್ರ ಶುಚಿತ್ವ ಹೇಗಿದೆ ನೋಡಿ, ಕ್ಲೀನ್ನೆಸ್. ಇವತ್ತು ಗ್ಲಾಸಲ್ಲಿ ನಾವು ಕುಡಿಬೇಕಂದ್ರೆ 100 ಸಲ ಆಲೋಚನೆ ಮಾಡ್ತೀವಿ, ನೀರು ಕ್ಲೀನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಗಲೀಜು. ಕ್ಲೀನ್ ಮಾಡಿ. ಈಗ ಸರ್ಕಾರಿ ಆಸ್ಪತ್ರೆ ಅಂದ್ಬಿಟ್ಟು ಎಲ್ಲ ಯಾಕೆ ಜನಗಳು ಹಿಂಜರಿತಾ ಇದ್ದಾರೆ ಇವತ್ತು? ಖಾಸಗಿ ಆಸ್ಪತ್ರೆಗಳು ಜಾಸ್ತಿ ಆಗ್ತದೆ ಅಂದರೆ ಇದೇ ಉದ್ದೇಶಕ್ಕೋಸ್ಕರ ಸರ್. ಇಲ್ಲಿ ನೋಡಿ, ಇವೆಲ್ಲ ಟೇಬಲ್ಗಳು ಎಷ್ಟು ವರ್ಷ ಆಗಿದೆಯೋ ಕ್ಲೀನ್ ಮಾಡಿ ಎಲ್ಲ ಇದಾಗಿದೆ. ಅಲ್ಲಿ ನೋಡಿದ್ರೆ ಟಾಯ್ಲೆಟ್ಗಳಲ್ಲಿ ಒಳಗಡೆ ಹೋಗೋಕ್ಕಾದ್ರೂ ಆಗಲ್ಲ ನೋಡಿ. ನೋಡಿ, ಅದು ಕ್ಲೀನ್ ಆಗಿದೆಯಾ? ಹೋಗ್ಲಿ, ಲೈಟು ಇಲ್ಲಲ್ಲಮ್ಮ ನೋಡಿ. ಅಲ್ಲ ನೀವೇ ನೋಡಿ, ಕ್ಲೀನ್ ಡಿ ಗ್ರೂಪ್ನವ್ರು ಮಾಡ್ತಾರೆ ಸರ್. ಅದು ಅಲ್ಲ, ಒಂದು ಫೆನಾಯಿಲ್ಗಳು ಫ್ರೀ ಕೊಡ್ತಾರೆ, ಎಲ್ಲ ಇದು ಕೊಡ್ತಾರೆ. ಕ್ಲೀನ್ನೆಸ್ ಇಲ್ಲ ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ. ಒಬ್ಬರೇ ನಮ್ಮ ಇರೋದು? ಇಷ್ಟು ಜನಕ್ಕೆ ಒಬ್ಬರೇ?
ಸರ್ ಸರ್ಕಾರ ಕಳಿಸ್ಬೇಕಲ್ಲ ಸರ್, ನಾವೇನು ಮಾಡಿ ಅಲ್ಲ ತಾವೆಲ್ಲ ಹೇಳಿ ಸರ್, ನೀವು ಮಾತಾಡಕ್ಕೆ ನೋಡಿ ಹಾಕಿದ್ದಾರೆ. ಸರ್. ಈಗ ತಾವು ಅದೇ ಆರೋಗ್ಯ ಇದರಲ್ಲಿ ಇರೋಂಥವ್ರು ತಾವು ಹೇಳೋದಕ್ಕಿಲ್ಲ, ನಾವು ಇದ್ದೀವಿ ಹಾಂ ಓಕೆ ಜನಗಳ ಪರ ನಾವು ನಿಂತ್ಕೊಳ್ತೀವಿ. ಈ ಥರ ಸಮಸ್ಯೆಗಳನ್ನ ನಾವು ಖಂಡಿಸ್ತೀವಿ. ಯಾಕಂದ್ರೆ ಬಡವರ ಪರ ನಾವು ಕೆಲಸ ಮಾಡಬೇಕಾಗುತ್ತೆ. ಅದು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು. ಮಾಡ್ತಾ ಇದೀವಿ ಸರ್ ಹಾ. ನಾವೇನು ಅಟ್ಲೀಸ್ಟ್ ಜನಗಳಿಗೆ ಒಂದು ನಂಬಿಕೆ ಬರಬೇಕಂತ ನಾನು ಹೇಳೋದು ಉದ್ದೇಶ ಅಷ್ಟೇ. ಮಾಡ್ತೀವಿ ಸರ್, ಅದಕ್ಕೆ ಈಗ ಪಾಪ ಎಮ್ಮವ್ರು ಅವರು ವೇಟ್ ಮಾಡ್ತಾ ಇದ್ದಾರೆ, ಗರ್ಭಿಣಿ ಸ್ತ್ರೀಯರು. ಅವ್ರಿಗೆ ಅದು ಆ್ಯಕ್ಚುಲಿ ಅವರಿಗೆ ಸ್ಪೆಷಲ್ ಆಗಿ ಅವ್ರು ಬಂದು ನೀಟಾಗಿ ಇದು ಮಾಡಿ ಒಂದು ಅರ್ಧ ಗಂಟೆ ಡಾಕ್ಟ್ರು ಅವ್ರ ಬಗ್ಗೆ ಏನಿದೆ ಅಂತೆಲ್ಲ ತಿಳ್ಕೊಂಡೆ. ಈಗ ಆಗ್ಲೇ ಕೆಲವು ಮಹಿಳೆಯರು ಹೇಳಿದ್ರು, ಏನಾನ ಹೆರಿಗೆ ಆಯ್ತು ಅಂತ ಹೇಳಿದ್ರೆ ಡಾಕ್ಟರ್ ಅಲ್ಲೋಡೋಗ್ಬೇಕು ಹೌದು ಹೆರಿಗೆ ಮಾಡೋದಕ್ಕೆ, ಹೆರಿಗೆ ನೋವು ಬಂದಾಗ. ನಾನು ಇಲ್ಲೆಲ್ಲ ಜನಗಳು ಮತ್ತೆ ಒಂಥರ. ನಾನು ಇರ್ತೀನಿ ಬಟ್ ನಾನು ಹೇಳ್ತಾ ಇರೋದು ಇದು ಸಾಕಾಗ್ತಾ ಇಲ್ಲ. ನಿಮ್ಮ ಒಂದು ಏನಿದೆ ಸಂಖ್ಯೆ ಸಾಕಾಗ್ತಾ ಇಲ್ಲ. ಇನ್ನೊಬ್ರು ಮಹಿಳಾ ಡಾಕ್ಟರ್ಗಳು. ಹಾ, ಎಮರ್ಜೆನ್ಸಿ ಅಂದ್ರೆ ಡಾಕ್ಟರ್ ಆಕ್ಸಿಜನ್ ಇದೆಯಾ ಸರ್ ಇಲ್ಲಿ? ಹಾಂ ಇದೆ ಎಲ್ಲಿ? ಆಕ್ಸಿಜನ್ ಎಲ್ಲ ಇದು